ಹಾಯ್ ಹಲೋ ನಮಸ್ಕಾರ. ನಮ್ಮ ಗಿರಿಯವರು ಜಟಾಯು ತೊಗೊಂಬಂದಿದ್ದಾರೆ. ಎಲ್ಲರಿಗೂ ಒಂದು ಒಳ್ಳೆ ಸರ್ಪ್ರೈಸ್ ಇದೆ ನೋಡಿ. ಹೆಂಗಿದೆ ಇಲ್ಲ ನಿಮ್ದು ಆದಮೇಲೆ ಹೆಂಗೆ ಕಾಣ್ತಿದೆ ನೋಡಿ ನಮ್ಮ ಜಟಾಯು ಫುಲ್ಲು. ಹಾಯ್ ಬಾಯ್, ನಮಸ್ಕಾರ. ಸೊ ನಡೀರಿ, ಇವಾಗ ಜಟಾಯುಗೆ ಸ್ವಲ್ಪ ಮೇಕ್ ಓವರ್ ಇದೆ, ಆ ಮೇಕ್ ಓವರ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಯಪ್ಪ, ಈ ವಿಡಿಯೋ ನೀವು ಮೋಸ್ಟ್ಲಿ ಗಿರಿ ಬೈ ಹಾಕಿದ್ಮೇಲೆ ನೋಡ್ತಾ ಇರ್ತೀರಿ ನನ್ನ ಚಾನಲಲ್ಲಿ. ಆಲ್ರೆಡಿ ಏನು ಚಡ್ಡಿ ಗಿಡ್ಡಿಯಲ್ಲಿ ಹಾಕೊಂಡು ರೆಡಿಯಾಗಿ ಬಂದುಬಿಟ್ಟಿದ್ದೀರಲ್ಲ ಬೈ. ನಾವು ಚಡ್ಡಿಲೇ ಇರ್ತೀವಿ ಯಾವಾಗಲೂ ಬೆಂಗಳೂರಲ್ಲಿದ್ದರೆ. ಸಮಾಚಾರ ಹೇಳ್ಬೇಕು ಬೈ, ಎಲ್ಲ ಸಮಾಚಾರ ನೀವೇ. ಹೌದು, ನಡೀರಿ ಹೋಗೋಣ. ಸ್ವಲ್ಪ ತುಂಬ ಪ್ರೋಗ್ರಾಮ್ಸ್ ಇದೆ, ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಏನೇನು ಕೆಲಸ ಅಂತ. ಸೊ ಮೇನ್ ಕೆಲಸ ನಮ್ಮದು ಇವತ್ತು ಎರಡಿದೆ. ಒಂದು ಸೈಡ್ ಫೆಂಡರ್ಸ್ ಎಲ್ಲ ಹಾಕ್ಸ್ಬೇಕು. ಡೆಲ್ಲಿಯಿಂದ ತರಿಸಿದ ಬೈ ಇದು? ಡೆಲ್ಲಿಯಿಂದ ತರಿಸಿದ್ದು. ಓಕೆ, ಆರ್ಡರ್ ಮಾಡಿದ್ದೆ. ನವಂಬರ್ ಏನಾರು ಐಟಮ್ ಸಿಕ್ತು ಅಂದರೆ ನಿಮ್ಗೆ ಕಮ್ಮಿ ಸಿಕ್ತು ತೊಗೊಂಬರ್ತೀನಿ. ಫಿಟ್ಟಿಂಗ್ ನಂಗೆ ಇದು ಬೇಕು, ಇದು ಬಿಡಿಂಗ್ದು. ನಾನು ಹೇಳ್ತೀನಿ ಬಿಡಿ, ನೀವು ಹೋಗ್ಬೇಕಾದ್ರೆ ಹೇಳಿ ನನಗೆ. ಸೊ ನೋಡಿ, ಇಲ್ಲಿ ಆರ್ಚ್ ಬರುತ್ತೆ. ಇದು ಆ್ಯಕ್ಚುಲಿ ಇವಾಗ ಆಲ್ರೆಡಿ ಇದು ಬಾಡಿಯಿಂದ ಆಚೆನೇ ಇರೋದು. ಆಲ್ಮೋಸ್ಟ್ ಒಂದು 4 ಇಂಚ್ ಆಚೆ ಇದೆ ಅನಿಸುತ್ತೆ. 4, 5, 6 ಇಂಚ್ ಆಚೆ ಇದೆ. ಇದು ಇನ್ನೂ ಆಚೆ ಬರುತ್ತೆ. ಅವಾಗ ಸೇಫ್ಟಿ ನಮಗೆ ಮೆಜಾರಿಟಿ, ಬೇರೆಯವ್ರಿಗೂ ಅಷ್ಟೇ. ನುಗ್ತೀವಿ, ಇಲ್ಲ ಯಾರೋ ಟೂಲರ್ ಬಂದು ಟಚ್ ಮಾಡ್ತಾನೆ. ಹೌದು, ಗಾಡಿ ಏನಾಗಲ್ಲ, ಬಾಡಿಗೆ ಏನು ಬೀಳಲ್ಲ. ಇವಾಗೆಲ್ಲ ಎಲ್ಲ ಗಾಡಿಗೂ ಇರುತ್ತೆ. XUV ಗಾಡಿಗಳು ಹೌದೌದು, ನೋಡಿರ್ತೀರಲ್ಲ, ಎಲ್ಲ 2 ಇಂಚ್ 3 ಇಂಚ್ ಬರುತ್ತೆ. ತಾರ್ಗೆ ಅವಕ್ಕೆಲ್ಲ ಬರ್ತವೆ ಆ ಥರ ಟೋಟಲ್ ಫೆಂಡರು. ಹಾಗೆ ಇಲ್ಲಿ ಒಂದು ಟಾರ್ಪಲ್ ಬರುತ್ತೆ, ಬಟನ್ನು ಮತ್ತು ವೆಲ್ಕ್ರೋ ಹಾಕ್ಸ್ಬಿಟ್ಟು ಕವರ್ ಮಾಡಿಬಿಟ್ರೆ ಪ್ಲೇಸ್ ರಾಡು ಹಾಕ್ಕೊಡ್ತಾರಂತೆ. ನೋಡೋಣ ಬನ್ನಿ ಏನೇನಾಗುತ್ತೆ, ಎಷ್ಟೆಷ್ಟು ಏನೆಲ್ಲ ನಿಮಗೆ ಫುಲ್ ವೀಡಿಯೋ ಎಂಡಲ್ಲಿ ಸಿಗುತ್ತೆ. ಸೊ ನಮ್ಮ ಜಟಾಯು ರೆಡಿ ಆಗ್ತಾಯಿದೆ. ನೆಕ್ಸ್ಟ್ ಎಕ್ಸ್ಟ್ರೀಮ್ ಆಫ್ ರೋಡಿಂಗು, ಕ್ಯಾಂಪಿಂಗು ಎಲ್ಲ ನಿಮಗೆ ಜಟಾಯು 4x4 ಅಡ್ವೆಂಚರಲ್ಲಿ ಸಿಗುತ್ತೆ. ಸೊ ಫಾಲೋ ಮಾಡ್ಕೊಳ್ಳಿ, ಜಟಾಯು 4x4 ಅಡ್ವೆಂಚರ್ ಇನ್ಸ್ಟಾಗ್ರಾಮ್ನ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಹೇಗಿದೆ ನೋಡಿ, ಇದನ್ನು ಮಸ್ತಾಗಿ ಬಂದಿದೆ ಮಾತ್ರ. ಕಂಪ್ಲೀಟ್ ಸ್ಟಿಕ್ಕರ್ ಮಾಡಿಸಿರೋ ಇದು ಸೂಪರಾಗಿ ಬಂದಿದೆ. ಒಳಗಡೆಯಿಂದ ಓಕೆ ಓಕೆ. ಇದು ಹಾಗಾದ್ರೆ 3 ಪೀಸ್ ಬರುತ್ತಾ? ಇದು ಎರಡು ಇಲ್ಲಿ ಚಿಕ್ಕದು ಒಂದು ಬರುತ್ತೆ, ಇದು ಫುಲ್ ದೊಡ್ಡದು. ಓ, ಇಲ್ಲಿಗೆ ಈ ಬಂಪರ್ ಬಿಚ್ಚಿದ್ರೆ ಅದಕ್ಕೆ ಇದಾಗಬಾರ್ದು ಅಂತ ಮೋಸ್ಟ್ಲಿ. ಸೊ ಟೋಟಲ್ಲು 4 ಫೆಂಡರ್ಸ್ ಇದಕ್ಕೆ, ಇಸ್ವಿಗೆ. ಅಲ್ಲಿ ಫ್ರಂಟಿಗೆ 2 ಪೀಸ್ ಬರುತ್ತೆ, ಇದು ಸಿಂಗಲ್ ಪೀಸ್ ಬರುತ್ತೆ, 2 ಪೀಸ್ ಬರುತ್ತೆ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಪೀಸ್ಗಳು. ಇದು ಬ್ಯಾಕ್ ಸೈಡ್ ಅನ್ಸುತ್ತೆ, ಇದು ಫುಲ್ಲು ಫ್ರಂಟ್ ಅನ್ಸುತ್ತಲ್ಲ ಸರ್ ಅದು? ಇದು ಬ್ಯಾಕ್ ಸೈಡ್ದು ಈ ರೀತಿ ನೋಡಿ ಫುಲ್ ಬರುತ್ತೆ. ಒಳಗಡೆಯಿಂದ ಸ್ಕ್ರೂ ಫಿಟ್ಟಿಂಗ್ಸ್ ಬರುತ್ತೆ. ಇದು ಟೋಟಲ್ಲ ಅದ್ರ ಜೊತೆ ಸ್ಕ್ರೂಸ್ಗಳು ಕೊಟ್ಟಿದ್ದಾರೆ. ರಿಫ್ಲೆಕ್ಟರು ಹಾಗೆ ಸ್ಕ್ರೂ ಇದೆಲ್ಲ ಇದೆ. ಇವಾಗ 350 ಅನ್ಬಾಕ್ಸ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಫಿಟ್ಟಿಂಗ್ ಮಾಡೋಕ್ಕೆ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ಫಿಟ್ಟಿಂಗ್ಸ್ ಎಲ್ಲ ಸಿಂಪಲ್ ಈಸಿ ಇದೆ. ಇದು ಇಲ್ಲಿ ರಿಫ್ಲೆಕ್ಟರ್ ಬರುತ್ತೆ. ಇವಾಗ ಸ್ಟ್ರಾಂಗ್ ಇದೆ, ಇವಾಗ ಸ್ಟ್ರಾಂಗ್ ಇದೆ. ಅದು 2 ಕಡೆಯಿಂದ ಕೂತ್ಕೊಳ್ಳುತ್ತಲ್ಲ. ಹೌದೌದು, ಇದು ರಿಫ್ಲೆಕ್ಟರ್ಸು. ಹಾಂ, ಇನ್ನೊಂದು ದಪ್ಪ ಅದು ಅಲ್ಲೇ ಅದು ತರ ಬರುತ್ತೆ. ಅದು ಡಿಸೈನ್ ಮಾತ್ರ ಅದು ಇನ್ನೂ ಈಚೆ ಬರುತ್ತೆ. ಅದು ತುಂಬಾ ಆಚೆ ಬರುತ್ತೆ. ಅದು ಈ ತರ ಬರುತ್ತೆ. ಇವಾಗ ಕಾಲೇನು ಇಡಂಗಿಲ್ಲ ಅಲ್ಲ, ಅಷ್ಟೇ. ವೇಟ್ ಏನು ಕಾಲಿಡಂಗಿಲ್ಲ ಅಷ್ಟೇ. ಓಕೆ, ಸೊ ಟಾಪ್ ಫಿಟ್ಟಿಂಗ್ ಸ್ಟಾರ್ಟ್ ಆಗಿದೆ. ನೋಡ್ಬೋದು, ಇದು ವಾಟರ್ ಪ್ರೂಫು. ಈ ಸೈಡ್ ರಬ್ಬರ್ ಫಿನಿಶ್ ಇದೆ, ಈ ಕಡೆ ಕ್ಲಾತ್ ಮೆಟೀರಿಯಲ್ ಇದೆ. ಜೀನ್ಸ್ ಟೈಪ್ ಇದೆಯಲ್ಲ, ಇದು ಜೀನ್ಸ್ ಟೈಪ್ ನೈಲಾನ್ ಅಲ್ಲ? ಟಾರ್ಪಲ್ ಮೆಟೀರಿಯಲ್. ಸೊ ಇಲ್ಲಿ ಈ ಕಡೆ ಕ್ಲ್ಯಾಂಪ್ ಹಾಕಿದರೆ, ಈ ಕಡೆ ಮತ್ತೆ ನೆಕ್ಸ್ಟ್ ಫಿಟ್ಟಿಂಗ್ಸ್ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಬಟನ್ಸ್ ಬರ್ತದೆ ಇಲ್ಲಿ, ನೀಟಾಗಿ ಕ್ಲೀನ್ ಮಾಡಿ ಎತ್ತಾಕೋಕ್ಕೆ ಎಲ್ಲ. ಅಂದರೆ ನೆಕ್ಸ್ಟ್ ನಾವು ಏನಾದರೂ ಬೇರೆ ಲಗೇಜ್ ಹಾಕಬೇಕು ಮಾಡಬೇಕು ಅಂದರೆ ರಿಮೂವ್ ಮಾಡ್ಕೊಂಡು ಹಾಕೊಳ್ಳೋ ಥರ, ಹಾಗೆ ಗಾಡಿಗೆ ಇಟ್ಕೊಂಡು ಇಟ್ಕೊಳ್ಳೋ ಥರ ಫುಲ್ಲು. ಬೇರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ನಮ್ಗೊಂದು ಸ್ವಲ್ಪ ಬಜೆಟಲ್ಲಿ ವರ್ಕೌಟ್ ಮಾಡ್ತಾಯಿದ್ದೀವಿ, ಹಂಗಾಗಿ ನಾವು ಈ ಥಿಂಗ್ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ಸೇಮ್ ಡಿಕ್ಕಿ ಥರನೂ ಓಪನ್ ಆಗೋದು ಬರುತ್ತೆ, ಶೆಟ್ರ್ ಥರನೂ ಬರುತ್ತೆ, ಹಿಂಗೆ ಸ್ಲೈಡ್ ಮಾಡೋದು ಆಪ್ಷನ್ನು ಬರುತ್ತೆ. ಬಟ್ ನಮಗೆ ಇವಾಗ ಸದ್ಯಕ್ಕೆ ನಮ್ಮ ಕೆಲಸ ಆಗಬೇಕು, ಬಜೆಟಲ್ಲಿ ಆಗಬೇಕು, ಹಾಗಾಗಿ ಈ ಥರ ಮಾಡಿಸ್ಕೊತಾ ಇದ್ದೀವಿ. ಅದು ಇದೆ ಟ್ರೈಪೋಡ್ ಬರುತ್ತೆ. ಹಾಂ,
1.5 ಅಡಿ ಜಾಗ ಹೊಟ್ಟೋಗ್ಬಿಡುತ್ತೆ. ಇಲ್ಲಿ ವೇಸ್ಟ್ ಆಗಿಬಿಡ್ತದಲ್ಲ ಅದು ಶೆಟ್ರದು. ಬರುತ್ತದು ಹಾಂ ಹಾಂ ಅದು ಹಿಂಗೆ ವರ್ಲ್ಡ್ ರೋಲ್ ಆಗ್ಬೇಕಲ್ಲ ಆ ಜಾಗ ಹೋಗ್ಬಿಡುತ್ತೆ. ಹ್ಞೂ ಪ್ಲಸ್ ನಮಗೆ ಫ್ಯೂಚರ್ ಬೈಕ್ ಹಾಕೋಕ್ಕಾಗಲ್ಲ. ಹೌದೌದು ಆಮೇಲೆ ನಮಗೆ ಸ್ಪೇಸ್ ಹೋಗ್ತು. ಹೌದು. ಸೊ ಇದು ಅದು ಬಂದು ಅದರಲ್ಲಿ ನೀರು ಹೋಗುತ್ತೆ. ಹೌದು. ಅಷ್ಟೆಲ್ಲ ಮಾಡಿದ್ರೆ ನೀರು ಹೋಗುತ್ತೆ, ಎಕ್ಸ್ಪೆನ್ಸಿವ್ ಮತ್ತೆ ಅದು ನೀರು ಹೋಗುತ್ತೆ. ಹೋಲ್ಸ್ ಎಲ್ಲ ಮಾಡಿ ಪೈಪ್ಸ್ ಸಿಸ್ಟಮ್ ಮಾಡಬೇಕಲ್ಲ. ಹೌದು. ಅದೆಲ್ಲ ಬಂದ್ರೆ ಇದೇ ಬೆಸ್ಟ್. ಇದು ಬೆಸ್ಟ್. ಏನು ನೀರು ಬರಲ್ಲ ಇದ್ರೊಳಗಡೆಗೆ. ಇದು 100% ನೀರು ಹೋಗಲ್ಲ. ಟಾರ್ಪಲ್ಲು ಮತ್ತು ಮೆಟೀರಿಯಲ್ ಹೋಯ್ತು ಅಂದರೆ ನೆಕ್ಸ್ಟ್ ಒಂದು 2,000 ಕೊಟ್ಟು ಹೊಲ್ಸ್ಕೊಡ್ಬೋದು. ಹೌದು. ಡ್ಯಾಮೇಜ್ ಆಯ್ತು. ಫ್ಯೂಚರ್ ಹೋಯ್ತು ಅಂದರೆ ಸೇಮ್ ಬಟ್ಟೆ ಥರನೇ. ಮೇನ್ ಅದಕ್ಕೆ ಮೇನ್ ಸ್ಪೇಸ್ ಹೋಗುತ್ತೆ ಅಂತ ಮಾಡಿಸ್ತಾರೆ. ಓಕೆ. 1.5 ಅಡಿ ಸ್ಪೇಸ್ ಹೋಯ್ತು ಅಂದರೆ ಗಾಡಿ ಬಿಸೋಕ್ಕೆ ಆಗಲ್ಲ. ಹಂಗೆ ಇಲ್ಲ ಇದೆಲ್ಲ ಇದೆ, ಆಪ್ಷನ್ಸ್ ಎಲ್ಲ ಇಲ್ಲಿ ಹೇಳಿದೆ ಹಾಕೋಕ್ಕೆ ಎಲ್ಲ ಕಡೆ 4 ಇದೆ. ಇನ್ನು ನೆಕ್ಸ್ಟು ಬೈಕ್ ಹಾಕೋಕ್ಕೆಲ್ಲ ರೆಡಿ ಮಾಡಬೇಕಲ್ಲ. ನಿಮ್ಮದು ಫ್ಲ್ಯಾಟ್ ಮಾಡ್ಕೋಬೇಕು. ಹಾಂ, ರಬ್ಬರ್ ಮ್ಯಾಟು ಮತ್ತು ರೋಪ್ ರ್ಯಾಂಪ್. ಹಾಂ ರಾಚೆಟ್ ಇದು ಬರುತ್ತಲ್ಲ ಅದು ರ್ಯಾಂಪ್ ಎತ್ತಿಳಿಯೋಕ್ಕೆ ಫುಲ್ಲು ಸೂಪರ್. ನೆಕ್ಸ್ಟ್ ಅದೊಂದೇ ಪೆಂಡಿಂಗು. ಇಲ್ಲೆಲ್ಲ ಮಾರ್ಕ್ ಮಾಡ್ಕೊಂಡವ್ರೆ ಹೋಲ್ ಮಾಡಿಬಿಟ್ಟು. ನೆಕ್ಸ್ಟು ಇಲ್ಲಿಗೆ ಬಟನ್ಸ್ ಬರ್ತವೆ. ಬಟನ್ಸ್ ಹಾಕಿದ್ರೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಇದು ಬಟನ್ಸ್ ಎಲ್ಲ ತೆಗೆದ್ಬಿಟ್ಟು ಅರ್ಧ ಬೇಕಾ ಅರ್ಧ ತಗೋಬೇಕು, ಪೂರ್ತಿ ಬೇಕಾದ್ರೆ ಪೂರ್ತಿನೂ ತಗೋಬೋದು. ಆ ರೀತಿ ಏನೋ ಒಂದು ಮಾಡುವ. ಎಲ್ಲ ಸ್ಕ್ರ್ಯಾಚಿಂದ ಮಾಡ್ತಾಯಿದ್ದೀವಿ, ಗೊತ್ತಾಗುತ್ತೆ. ಆದರೂ ಭಾರಿ ಕಷ್ಟ ಅಲ್ಲ. ಯಾವುದು ಯೋಚನೆ ಮಾಡೋದು ಈಸಿ. ಸೊ ಗಾಡಿ ತೊಗೊಳೋದ್ರಲ್ಲಿ ಇದ್ರ ಮುಂದೆ ನಾವು ಎಷ್ಟು ಟೈಮ್ ಎಷ್ಟು ಎಫರ್ಟ್ಸ್ ಹಾಕಿರ್ತೀವಿ ಅಂದರೆ, ಎಷ್ಟು ವಿಡಿಯೋ ನೋಡ್ಬೇಕಾದ್ರೆ ಒಂದು ಯಾವುದೋ ಜಾಗಕ್ಕೆ ಹೋಗ್ತೀವಿ, ಒಂದು ಕ್ಯಾಂಪಿಂಗ್ ಮಾಡ್ತೀವಿ, ಒಂದು ಒಳ್ಳೆ ಒಂದು ರೋಡ್ ಹಾಕಿಟ್ಟು ಆರಿಸ್ತೀವಿ. ಹೌದು. ಇದಕ್ಕೆ ದುಡ್ಡು ಇನ್ವೆಸ್ಟ್ಮೆಂಟು, ಟೈಮ್ ಇನ್ವೆಸ್ಟ್ಮೆಂಟು, ಹೌದು, ನಮ್ಮ ಶ್ರಮ. ಆವಾಗ ಎನರ್ಜಿ ಆಗ್ಬಾರ್ದು ಅಂದ್ಬಿಟ್ಟು ಕಳೆ ಎಲ್ಲ ತಿರ್ತಾ ಬಡವರು ಬಾದಾಮಿ ರಿಚ್ ಇನ್ ಪ್ರೋಟೀನು. ಕಾಸ್ಟ್ಲಿ ಅಲ್ವಾ? ಇವಾಗ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ನೋಡ್ರಿ ಆಯಿತು ನೋಡಿ. 30 ಲಕ್ಷದ ಗಾಡಿ ತೊಗೊಂಬಿಟ್ಟು ದುಡ್ಡು ಕಡಿಮೆ ಆಯಿತು ಅಂತ ಕಡಲೆ ಬೀಜ ತಿಂತ. ಇಲ್ಲೆಲ್ಲ ಉಳಿಸಿದ್ರೆ ನಾವು ಈ ಥರ ಗಾಡಿಗಳು ತೊಗೊಳಕ್ಕೆ ಹಂಗೆ. ಓಕೆ ನೋಡಿ ಇಲ್ಲಿಗೆ ಮಾಡ್ತಾ ಇದ್ದಾರೆ. ಇನ್ನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ನೋಡ್ಬೋದು ಫೈನಲ್ ಆಗಿ ವೆಲ್ಕ್ರೋ ಎಲ್ಲ ಹಾಕಾಗಿದೆ. ಇವಾಗ ಇಲ್ಲಿ ಬಟನ್ಸ್ ಬರುತ್ತೆ, ಆ ಬಟನ್ಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಮೇಲ್ಗಡೆಗೆ ಡೈರೆಕ್ಟಾಗಿ ಕ್ಲಾತ್ ಹಾಕಿ ಅದು ಒಂದು ಅಲ್ಯೂಮಿನಿಯಂ ಪಟ್ಟಿ ಬರುತ್ತೆ, ಇಲ್ಲೊಂದು ಅಲ್ಯೂಮಿನಿಯಂ ಪಟ್ಟಿ ಬರುತ್ತೆ. ಸೊ ಆ್ಯಕ್ಚುಲಿ ಅದು ಒಂದು ವಾಟರ್ ಪ್ರೂಫಿಂಗ್ ಮಾಡಬೇಕು, ಅದು ನಿಮ್ಗೆ ನಾಳೆ ತೋರಿಸ್ತೀನಿ ನಾನು. ಬಟ್ ಅದು ಹೀಟ್ ಮಾಡೋರಿಲ್ಲ, ಹಾಗಾಗಿ ಇವಾಗ ಸದ್ಯಕ್ಕೆ ನಾವು ಇಷ್ಟು ಕೆಲಸ ಮಾಡಿಕೊಂಡು ಇದಕ್ಕೆ ಕ್ಲಿಪ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ವಿ. ಮಿಕ್ಕಿದ್ದು ನಾಳೆ ಬಂದು ಅದು ಪೆಂಡಿಂಗ್ ಕೆಲಸ ಏನಿದೆ ಅದನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಅದನ್ನು ಮಾಡಿದ್ಮೇಲೆ ನಿಮಗೆ ಫುಲ್ ಓವರಾಲ್ ಸಿಗುತ್ತೆ. ಇವತ್ತು ನಮ್ಮ ಮಾಡಿಫಿಕೇಷನ್ ಡೇನ ಡೇ 2. ಆಯ್ ಬೈ ಡೇ 2 ತೋರಿಸ್ತಾ ಇರೋದು ಎಲ್ಲರಿಗೂ. ಡೇ 2 ಡೇ 1 ಸ್ವಲ್ಪ ಇನ್ಕಂಪ್ಲೀಟ್ ಆಗಿತ್ತು. ಡೇ 2 ಅಲ್ಲಿ ಕೆಲಸ ಆಗಿದ್ರೆ ಆಗೋಗಿರೋದು. ಹಿಂಗೆ ಗಾಡಿ ಕಾರುಗಳದಲ್ಲ ಸ್ವಲ್ಪ ಕೆಲಸಗಳು ಏರುಪೇರು ಆಗ್ತಾ ಇರುತ್ತೆ. ನಾವು ಅನ್ಕೊಂಡಂಗೆಲ್ಲ ಆಗಲ್ಲ. ಬೈಕರ ಸಣ್ಣ ಪುಟ್ಟ ಐಟಮ್ ಆದ್ರೆ ಎಲ್ಲ ಇಮಿಡಿಯೇಟ್ ಮಾಡಿಸ್ಬಿಡ್ಬೋದು. ಕಾರಲ್ವಾ ಒಂದಕ್ಕೆ ಹೋದ್ರೆ ಒಂದು ಐಟಮ್ ಇರಲ್ಲ. ಇಲ್ಲ ಅದೆಲ್ಲ ದೊಡ್ಡ ಗಾಡಿಗಳೆಲ್ಲ ಇದು ಅದು ಮೇಟ್ ಆರ್ಡರ್ ಥರ ಇದೆ, ಕಸ್ಟಮೈಸ್ಡ್ ಆರ್ಡರ್ ಫುಲ್ ಕಂಪ್ಲೀಟ್. ಯಾವುದೋ ರೆಡಿ ಗಿಡಿ ಇರೋ ತಗೊಂಬಂದು ಹಾಕೊಬೇಕು ಅಂದ್ರೆ ಇಡ್ಬೇಕು 60,000 70,000 ಇದೆಲ್ಲ ಕಾಸ್ಟ್ಲಿ. ಹಂಗಾಗಿ ನಾವೇ ಸ್ವಲ್ಪ ಕಸ್ಟಮೈಸ್ ಮಾಡಿಸಿದ್ರೆ ದುಡ್ಡು ಉಳಿಸ್ಬೋದು. ಹೌದು ಒಳ್ಳೆ ಕ್ವಾಲಿಟಿಗೆ ಮಾಡ್ಕೋಬಹುದು. ಹೌದು, ತಲೆ ಓಡಿಸಿ ಏನೇನೋ ಮಾಡ್ತಾ ಇದೀವಿ. ಬಟ್ ಆಕ್ಚುಲಿ ನೆಕ್ಸ್ಟ್ ಬೆಂಗಳೂರಲ್ಲಿ ಯಾರಾದ್ರೂ ಈ ತರ ಮಾಡ್ಸೋರಿಗೆ ಈಸಿ ಆಗೋಯ್ತು. ಇವಾಗ ನೋಡೋರಿಗೆ ಕಾಂಟ್ಯಾಕ್ಟ್ ಸಿಕ್ಬಿಡುತ್ತೆ, ಡೈರೆಕ್ಟ್ ಆಗಿ ನೀಟಾಗಿ ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಹೌದು, ಇನ್ನು ಎಷ್ಟೊಂದು ಇರುತ್ತೆ. ಈಗೆಲ್ಲ ಹಂಗೆ ಅಲ್ವಾ, ನಮ್ಮೆಲ್ಲ ನಾವು ಬೈಕ್ಗಳೆಲ್ಲ ಹಂಗೆ ಆಲ್ಟ್ರೇಷನ್ ಮಾಡಿದ್ದಾನೆ ಇನ್ನೊಬ್ರಿಗೆ ಒಂದು ಇನ್ಫಾರ್ಮೇಟಿವ್ ಸಿಗುತ್ತೆ ವಿಡಿಯೋಗಳು. ಆಯ್ತಾ ತಿಂಡಿ? ಆಯ್ತು ಬೈ, ತಿಂಡಿ ಎಲ್ಲ ಆಯ್ತು. ತಿಂಡಿ ಎಲ್ಲ ಮಾಡ್ಕೊಂಡೆ ಹೊರಟೆ. ನಮ್ಮ ಕೇರಪುರಂ ಅಲ್ವಾ, ಒಂದು ಸ್ವಲ್ಪ ಮಿನಿ ಆಂಧ್ರ, ಅದು ಬಾರ್ಡ್ರು. ಅಲ್ಲಿಂದ ನಮ್ಮ ಮೆಟ್ರೋ 5 ಕಿಲೋಮೀಟರ್ ಬರೋಕ್ಕೇನೆ ಟ್ರಾಫಿಕ್ ನೋಡಿದ್ರೆ ಅರ್ಧ ಜನ ಅಲ್ಲೇ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ. ನಮ್ಗೆ ಕನ್ಫ್ಯೂಷನ್, ಕರ್ನಾಟಕದಲ್ಲಿ ಇದೀವ ಆಂಧ್ರದಲ್ಲಿ ಇದೀವ. ಯಾರಾದ್ರೂ ಆ ಕಡೆ ಏನಾದ್ರು ಯಾರಾದ್ರೂ ಏನೇ ಎಷ್ಟು ಎಕ್ಸ್ಟ್ರಾ ಕೊಡ್ತೀವಿ ಆ ಕಡೆ ಹೋಗಲ್ಲ. ಅಯ್ಯಪ್ಪ, ಬಾರ್ಡ್ರ್ ಇನ್ನು 100 ಕಿಲೋಮೀಟರ್ ಆ ಕಡೆ, ಬಟ್ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ ವೈಟ್ ಫೀಲ್ಡ್. ಇವಾಗಿರೋ ಬೆಂಗಳೂರು ಅಂತ ಇದ್ದಿದ್ದು ಹಂಗೆ ಆಗಿದೆ. ಹೌದು, ಏನಿಲ್ಲ, ನಮ್ಮ ಬರೀ ಏರಿಯಾ ಓಡಾಡಕ್ಕೇನೆ ಟ್ರಾಫಿಕ್. ಮತ್ತೆ ಇವಾಗ ನಮ್ಮ ರೋಡ್ಗಳು ಬೇರೆ ಸರಿಗಿಲ್ವಲ್ಲ, ಸಖತ್ತಾಗಿ ಮಾಡಿದ್ದಾರೆ ರೋಡ್ಗಳೆಲ್ಲ. ಫುಲ್ ಎಲ್ಲ ನೈಸ್ ರೋಡೇ ಇರೋದು ಈಗ ಬೆಂಗಳೂರೆಲ್ಲ, ನೈಸ್ ರೋಡೇ. ನಿಮ್ದು ಈಸಿ ಬಿಡಿ, ಸಿಟಿ ಎಕ್ಸಿಟ್ ಆಗೋದು ಈಸಿ,
ನಿಮ್ಮ ಮನೆಗೆ ಎಂಟ್ರಿ ಆಗೋದು ಆ ಈಸಿ. ಸೆಂಟ್ರಲ್ ಇದೀವಲ್ಲ, ಅಂದ್ರೆ ನಾವೆಲ್ಲ ಹಳೆ ಬೆಂಗಳೂರುಗಳು, ಮೇನ್ ಸಿಟಿ. ಎಲ್ಲ 4-5 ಕಿಲೋಮೀಟರ್ ಅಷ್ಟೇ ನಮ್ದು. ಲಾಟ್ರಿ ಗಿಟ್ರಿ ಹೊಡೆದ್ರೆ ನಾವು ಈ ಕಡೆ ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಡ್ಬೇಕು. ಲಾಟ್ರಿ ಎಲ್ಲ ಇನ್ನೆಲ್ಲ ತಗೊಳಕ್ಕೆ ಆಗಲ್ಲ. ಅದೇ ಲಾಟ್ರಿನೇ ಹೊಡಿಬೇಕು ಅಂತ ಹೇಳ್ತಾರದು, ಅದಕ್ಕೆ ತಗೋಬೇಕಂದ್ರೆ ಹೊಡಿಬೇಕು. ಇಲ್ಲಾಂದ್ರೆ ಆಗೋದೇ ಇಲ್ಲ. ಲಾಟ್ರಿ ಹೊಡೆದ್ರೆ ಆಯ್ತದೆ, ಇಲ್ಲ ಅಂದ್ರೆ ಇಲ್ಲ. ಮಾತಾಡ್ಸಕ್ಕಾಗಲ್ಲ. ಇದೆಲ್ಲ ಫುಲ್ ಬೈಕ್ ಸ್ಟ್ರೀಟ್ ಅಲ್ಲ, ಪೈಪ್ ಲೈನ್ ಸ್ಟ್ರೀಟ್ ಇದು. ಅಲ್ಲ, ಇದು ಆಟೋ ಕನ್ಸಲ್ಟ್ಸ್ ಬೈಕ್ಸ್. ಇದು ಜೆಸಿ ರೋಡ್ ಅಲ್ವಾ, ಇದು ವಿಪುರಮ್ ಜೆಸಿ ರೋಡ್ ಅಲ್ಲ. ಓಕೆ, ಯಾವ ಗಾಡಿ ಬೇಕಾದ್ರೂ ಸಿಗುತ್ತೆ. ಅದ್ರ CBR ಸಿಕ್ಕಿದ್ರೆ ತಗೊಂಡು ಹೋಗೋಣ ಒಂದು 70-60 ಸಾವಿರಕ್ಕೆ. ಇನ್ನೂ ಕಡಿಮೆಗೆ ಸಿಗುತ್ತೆ. ಹೌದಾ? CBR ಅಲ್ಲ, ಇನ್ನೂ ಕಡಿಮೆ. ಹಂಗಾರೆ ನೋಡ್ಬೇಕು. ಒಂದು ವಿಚಾರಿಸಿದ್ದೆ ನಾನು, ಅದು ನನ್ನ ಹತ್ರ ಮುಂಚೆ ಅದೇ ಇದ್ದಿದ್ದು CBR. ಒಂಥರ ಕಂಫರ್ಟ್, ಸ್ಮೂತ್. ಅದು ಆಫ್ ರೋಡ್ ಎಲ್ಲ ಮಾಡಕ್ಕಾಗಲ್ಲ ಬಿಡಿ, ಕೆಸರೊಳರ ಬಿದ್ದೋಗ್ಬಿಡ್ತೀವಿ. ಬರ್ತದೆ ಎಲ್ಲ ತಗೋಬಿಡಿ, ಸುಮ್ಮನೆ ಯಾವ್ದಾರು ಎಕ್ಸ್ಪಲ್ಸ್ 210 ತಗೋಬಿಡಿ. ಬೈ ನಿಮ್ಗೆ ಗೊತ್ತಲ್ಲ ಬೈ, ನಾವು ಗಾಡಿ ಯಾವಾಗ ಚೇಂಜ್ ಮಾಡ್ತಾ ಇರ್ತೀವಿ. ಹೊಸ ಇನ್ವೆಂಟ್ ಮಾಡಕ್ ಹೊಟ್ಟೆ ಸಿಕ್ಕಾಬಿಟ್ಟೆ ಉರಿತದೆ. ಇದಾರೆ ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡಿ ಆಯ್ತು ಅಂತ ಇಟ್ಬಿಟ್ಟು ಸೈಡ್ ಬಿಸಾಕ್ ಬಿಡ್ಬೋದು. ಅಲ್ಲ, ಎಲ್ಲ ಆಗುತ್ತಲ್ಲ, ಹೆಂಗ ಆಫ್ ರೋಡ್ ಮಾಡಕ್ಕಾಗುತ್ತೆ. ಅದಕ್ಕೋಸ್ಕರ ಹಂಗಾಗಿ ಯೂಸ್ ವೆಹಿಕಲ್ ತಗೋತು ಅಂತ ಹೇಳಿದ್ರೆ ತಕ್ಕಂತ ಯೂಸ್ ಮಾಡ್ಬೋದು. ಇಷ್ಟ ಆಗಲಿಲ್ಲ ಅಂದ್ರೆ ಮತ್ತೆ ಮಾರ್ಬಿಡ್ಬೋದು. ಹಂಗಾಗಿ ನೋಡೋಣ, ಒಂದು ರೌಂಡ್ ಇದು ಮುಗಿಸ್ಕೊಂಡು ಆದ್ರೆ ನಾನು ಈ ಕಡೆ ಬಂದು ಹೋಯ್ತೀನಿ. ನೋಡಿ ಇಲ್ಲಿ ಫುಲ್ ಇವಾಗ ಇದು ತಗೊಂಬಂದಿದ್ದಾರೆ. ಇದನ್ನೇ ಅವರು ಇದು ಮಾಡಿಸಿದ್ರು, ಮಾಡಿದ್ದಾರೆ. ನೀರು ಹೋಗ್ಬಾರ್ದು ನೋಡಿ, ಇದೆಲ್ಲ ಹೀಟ್ ಮಾಡಿಸಿ ಸ್ವಿಚ್ ಮಾಡಿ ಹೀಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ಬಿಟ್ಟಿರೋದಲ್ಲ. ಸ್ವಿಚ್ ಮಾಡಿ ಕಟ್ಟಾಗ್ಬಿಡುತ್ತೇನಲ್ಲ, ಹೀಟೇ ಮಾಡಬೇಕಿತ್ತು. ಹೀಟೇ ಮಾಡಬೇಕು. ಸ್ವಿಚ್ ಅಂದ್ರೆ ಸ್ವಿಚ್ ನೀರು ಹೋಗುತ್ತೆ. ಹಾಂ, ಹೀಟ್ ಅಂದ್ರೆ ಲ್ಯಾಮಿನೇಟ್ ಥರ ಆಗುತ್ತೆ. ಓಕೆ, ಸೂಪರ್. ನೋಡಿ ಎಲ್ಲ ಆಗ್ತಾ ಇದೆ ಇವಾಗ. ಹಾಂ, ಇದು ಬರಬಾರ್ದು ಅಂತ, ವಾಟ ಬರಬಾರ್ದು. ಹೌದು, ಇದೊಂದಕ್ಕೋಸ್ಕರ ನಾವು ವೇಟ್ ಮಾಡಿದ್ದೇನೆ, ಇಲ್ಲಾಂದ್ರೆ ನೆನೆನೇ ಆಗೋಗ್ಬಿಟ್ಟಿದೆ. ಇದಾಗ್ತಾ ಏನಾಗುತ್ತೆ, ಹಾಂ, ಫುಲ್ಲು ಫ್ಲಾಟ್ ಇರುತ್ತಲ್ಲ, ಈಗ ನೀರು ಬಿದ್ದಾಗ ಜಗ್ಗುತ್ತೆ. ಅದೇ ಸ್ಟೆಪ್ ಇದ್ರೆ ಹೌದು, ಒಂದೇ ಕಡೆ ನಿಂತ್ಕೊಳ್ಳಲ್ಲ ನೀರು. ಬೇರೆ ಕಾಪಿ ರೈಟ್ ಹೊಡ್ಕೊಂಡು ಹೋಗ್ಬಿಟ್ಟು ವಾಯ್ಸ್ ಓವರ್ ಹಾಕೊಂಡು ಇವಾಗ ಈ ಥರ ಇದನ್ನು ಪಟ್ಟಿ ಕೊಟ್ಟು ಪಟ್ಟಿನ ಒಳಗಡೆ ಆ್ಯಡ್ ಮಾಡಿ ಆಮೇಲೆ ಫಿಟ್ಟಿಂಗ್ ಮಾಡ್ತಾರದು. ನೆನ್ನೆನೆಲ್ಲ ಹೋಲ್ಸ್ ಎಲ್ಲ ಮ್ಯಾಚ್ ಮಾಡ್ಕೊಂಡಿದ್ರು. ಈ ಥರ ಇದು ಇಲ್ಲಿ ಮೇನ್ ಇದು ಇಲ್ಲೇ ಇರುತ್ತೆ, ಯಾವಾಗ ಫಿಕ್ಸ್ಡ್ ಇರುತ್ತೆ. ಫೋಲ್ಡ್ ಮಾಡಿ ಹಿಂದ್ಗಡೆಗೆ ಹಾಕ್ಬಿಡ್ತೀವಿ. ಇನ್ನು ಮಿಕ್ಕಿದೆಲ್ಲ ರಿಮೂವ್ ಮಾಡ್ಕೊಬೋದು. ಹಿಂಗೆ ಬಟನ್ಸ್ ಇರ್ಬೋದು, ಎಣ್ಣೆ ಹಾಕಿರೋದು ಬಟನ್ಸು. ಇವಾಗ ಹಿಂಗೆ ಪ್ರೆಸ್ಸಿಂಗ್ ಬರುತ್ತೆ ಬಟನ್ಸ್ ಮೇಲೆ ಆ ಥರ. ಈಸಿ ಆಗುತ್ತೆ. ನೋಡಿ, ಸೊ ಇವಾಗ ಇಲ್ಲಿ ನಾವು ಸೆಂಟ್ರಲ್ಲಿ ಸಪೋರ್ಟ್ ಕೊಟ್ಟಿದ್ದೀವಿ, ಸ್ವಲ್ಪ ಇದಾಗಬಾರ್ದು ನೀರಿಗೆ ಅಂತ. ಆಮೇಲೆ ಕಾರ್ನರಲ್ಲಿ ಕ್ಲಿಪ್ಸ್ಗಳು ಹಾಕಿದ್ದೀವಿ. ಈ ಥರ ಇವಾಗ ಫುಲ್ ಲುಕ್ಕೇ ಚೇಂಜ್ ಆಗಿದೆ ಗಾಡಿಗೆ ಇವಾಗ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ಇದಾಗ್ತಾ ಇದೆ. ಸೊ ಇದೆಲ್ಲ ಬಂದುಬಿಟ್ಟು ಬಟನ್ಸು ಮೇಲ್ಗಡೆಗೆ. ಬಟನ್ನ ಇಲ್ಲಿ ಕ್ಲ್ಯಾಂಪ್ ಮಾಡಿ ಕ್ಲ್ಯಾಂಪಿಂದ ಡೈರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ. ಇವಾಗ ಆ ವರ್ಕ್ ಪೆಂಡಿಂಗ್ ಇದೆ, ಅದಾಯಿತು ಅಂದರೆ ಮುಗೀತು. ಸೂಪರಾಗಿ ಹೌದು. ಇಲ್ಲೆಲ್ಲ ಹೋಲ್ ಮಾಡಿದ್ದಾರೆ. ಇವಾಗ ಇಲ್ಲಿ ಈ ಥರ ರಿವೀಟ್ ಆಗ್ತಾಯಿದ್ದಾರೆ. ಪಂಚಸ್ ಹಾಕ್ಬಿಟ್ಟು ರಿವೀಟ್ ಮಾಡ್ತಾರೆ. ಅದೇ ಡ್ರೈ ಮಾಡಿಬಿಟ್ಟು ಹಾಕೊಂಡು ಸೊ ಇವಾಗ ಅದು ರಿವೀಟ್ ಲಾಕ್ ಆಯಿತು. ಲಾಕ್ ಆದ್ಮೇಲೆ ಹಂಗೆ ಎಳೆದ್ಬಿಟ್ಟು ಡೈರೆಕ್ಟಾಗಿ ಪ್ರೆಸ್ ಮಾಡೋದಷ್ಟೇ. ಇದಿರುತ್ತೆ, ಇದು ಮೇಲ್ಗಡೆದು ಮತ್ತು ಇದು ಕೆಳಗಡೆದು ಬರುತ್ತೆ. ಇದೆರಡನ್ನು ಈ ರೀತಿ ಹಾಕಿ ರಿವೀಟ್ ಮಾಡ್ತಾರೆ. ಅದು ಇದೆ, ಇದಕ್ಕೆ ಇದೆ, ಹಿಂಗೆ ಹಾಕಿ ರಿವೀಟ್ ಮಾಡ್ತಾರೆ. ಹಾಕಿ ರಿವೀಟ್ ಮಾಡಿ ಹಾಕ್ಬಿಟ್ರೆ ಮುಗಿದೈತೆ. ಫುಲ್ ಸ್ಟ್ರಾಂಗ್ ಆಗ್ತದೆ. ಫೈನಲ್ ಆಗಿ ಇವಾಗ ಕೆಲಸ ಕಂಪ್ಲೀಟ್ ಆಗಿದೆ ನಮ್ಮದು ಆಲ್ ಓವರು. ಇವಾಗ ಇದನ್ನು ಎತ್ತಿಡೋದಾದರೆ ನೋಡಿ ಈ ರೀತಿ ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿ ಇದು ಕ್ಲಾಪ್ಸ್ ಇದೆ.
ಫುಲ್ ಈ ಥರ ಪರ್ಮನೆಂಟಾಗಿ ಏನಾದ್ರು ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಹಿಂಗೆ ರೋಲ್ ಮಾಡ್ಕೊಬಿಡ್ಬೋದು. ರೋಲ್ ಮಾಡಿ ಇಲ್ಲಿ ಹಾಕ್ಬಿಟ್ರೆ ಆಯ್ತು ಅಷ್ಟೇ. ಈ ಥರ ಬರುತ್ತೆ ನೋಡಿ, ಇದು ಫುಲ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿದೆ. ಈಗೆಲ್ಲ ನಾವು ತುಂಬ ಅಂದರೆ ಬಂದು ಮಾಡಿ ರಿಸರ್ಚ್ ಮಾಡಿ ಆಮೇಲೆ ಡಿಸೈನ್ ಎಲ್ಲ ನಾವೇ ಇದು ಮಾಡ್ಕೊಂಡಿರೋದು. ನಿಮ್ಗೆ ಯಾರು ಬೇಕಾದ್ರೆ ನಮಗೆ DM ಮಾಡಿ, ನಾವು ನಿಮಗೆಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊಡ್ತೀವಿ. ಇನ್ನೂ ಇದನ್ನು ನೆಕ್ಸ್ಟ್ ಡೆವಲಪ್ ಮಾಡೋಣ ಅಂತಿದ್ದೀವಿ ಡಿಸೈನ್ನೇ. ಯಾಕಂದರೆ ಇದು ನೀವು ಹೊರಗಡೆ ಈ ಥರ ಏನಾದ್ರು ಮಾಡಿಸ್ತೀರಾ ಅಂದರೆ ರೆಡಿಮೇಡ್ ಎಲ್ಲ ಒಂದು 30,000-60,000ವರೆಗೂ ಹೋಗುತ್ತೆ ಕೆಲವೆಲ್ಲ. ಬಟ್ ಕಂಪ್ಲೀಟಾಗಿ ನಾವು ಹಿಂಗೆ ಮಾಡಿಸ್ತಾ ಇದ್ದೀವಿ ನೋಡೋಣ. ಸೊ ಫಸ್ಟಾಗಿ ಅಲ್ಲಿ ಹಿಂಗೆ ಲಿಫ್ಟ್ ಮಾಡಿಕೊಂಡು ಹೇಳಿದೆ ಇಬ್ಬರಿದ್ರೆ ಇನ್ನೂ ಈಸಿ ಆಗುತ್ತೆ. ಪರ್ಫೆಕ್ಟಾಗಿ ಎಳ್ದಾಕ್ಬೋದು. ಹಿಂಗೆ ಎಳೆದ್ಬಿಟ್ಟು ಪ್ರೆಸ್ ಮಾಡಬೇಕು ಬಟನ್ಸು. ಹಾಕ್ಬಿಟ್ರೆ ಫುಲ್ ಪ್ರಾಪರ್ ಆಯಿತು. ಎಲ್ಲೂ ಯಾವುದೇ ಕಾರಣಕ್ಕೂ ನೀರು ಹೋಗಲ್ಲ, ಅಷ್ಟು ಸುಲಭವಾಗಿ. ರಿಂಕಲ್ಸ್ ಬಂದಿಲ್ಲ. ಚಾನಲ್ ಹಾಕಿರೋದು ಹೌದು, ಚಾನಲ್ ಬಂದು ಮೇನ್ ಅದಕ್ಕೆ ರಿಂಕಲ್ಸ್ ನೀರು ಒಳಗಡೆ ಸ್ಯಾಗ್ ಆಗಬಾರ್ದು ಅನ್ನೋದು ಮೇನ್ ಇಂಟೆನ್ಷನ್. ಆಕ್ಚುಲಿ ಇದರಲ್ಲಿ ಟ್ರೈಫ್ಲೋರ್ ಅಂತ ಸಿಗುತ್ತೆ. ಇದೆ ಅಂದ್ರೆ ಶಟರ್ ತರ. ಅದು ಬಂದು ಒಂದು ಬಂದು 80,000 ಶಟರ್. ರಿಮೋಟು ಇದೆ ಇದರಲ್ಲಿ 3 ತರ ಬರುತ್ತೆ. ಒಂದು ರಿಮೋಟು, ಇನ್ನೊಂದು ಫೋಲ್ಡಬಲ್. ಫೋಲ್ಡ್ ಏನಕ್ಕೆ ಅಂದ್ರೆ ಅಲ್ಲಿ ಸ್ಪೇಸ್ ಕಡಿಮೆ ಆಗುತ್ತೆ. ಅದು ಒಳಗಡೆ ಇದು ಮೆಕ್ಯಾನಿಸಮ್ ಬರಲ್ಲ, ಬಟ್ ಅದು ನೀರು ಹೋಗೋ ಚಾನ್ಸಸ್ ಇದೆ. ನೀರು ನೋಡಿದೀನಿ, ನಾವು ವಿಡಿಯೋ ನೋಡಿದೀನಿ, ಮತ್ತೆ ಹಾಕ್ಸಿರೋ ನೋಡಿದೆ. ಟ್ರಂಕ್ ಟೈಪಲ್ಲಿ ಬರೋದ್ರು ನೀರು ಹೋಗಲ್ಲ ಅಲ್ಲ. ಇನ್ನೊಂದು ಟ್ರಂಕ್ ತರ ಹೈಡ್ರಾಲಿಕ್, ಅದು ಹೋಗಲ್ಲ. 80,000 ಕಂಪ್ನಿಯಿಂದ ಬರುತ್ತೆ. ಅದು ಇವ್ರದ್ದು ಶೋರೂಮ್ ಅದು. ಅದು ಫಿನಿಶಿಂಗ್ ಎಲ್ಲ ಬೇರೆ, ಮತ್ತೆ ಅದು ಇನ್ನೂ ಮೆಕ್ಯಾನಿಸಮ್ ಬೇರೆ. ಅದು ಸ್ವಲ್ಪ ಒಳ್ಳೆ ಚರ್ಮ ತರ ಬರುತ್ತೆ, ಪ್ಲಾಸ್ಟಿಕ್ ಫುಲ್ಲು. ಬಟ್ 80,000. ನಾವಿದು ಆ್ಯಕ್ಚುಲಿ ಬ್ಲ್ಯಾಕ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಕ್ರೋಮೇ ಚೆನ್ನಾಗಿದೆ, ಗಾಡಿ ವೈಟ್ ಇರೋದ್ರಿಂದ ಸ್ವಲ್ಪ ಕ್ರೋಮ್ ಫಿನಿಶ್ ಇದೆ. ಈ ಥರ ಇದೆ ಗಾಡಿ. ಆಲ್ರೆಡಿ ಮಸ್ತ್ ಲುಕ್ ಅಂತೂ ಬಂದಿದೆ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಎಲ್ಲ ಇದು ಮಾಡಿಕೊಟ್ಟಿದ್ದೀರಾ ನೀವು. ನಾವು ಈ ಜೀಪ್ ವರ್ಕ್ನಲ್ಲಿ A to Z ಯಾವ ಗಾಡಿ ಇದ್ರೂ ಟಾಪ್ ವರ್ಕು A to Z ಯಾವ ಫಿನಿಶಿಂಗ್ ನಿಮಗೆ ಬೇಕು ಆಸ್ ಇಟ್ ಈಸ್ ಮಾಡ್ಕೊಡ್ತೀನಿ. ಓಕೆ, ಪಕ್ಕಾ ಬರುತ್ತೆ ನಮ್ಮ ಕೆಲಸ. ಓಕೆ, ಯಾವ ಗಾಡಿ ಇದ್ರೂ ತೊಗೊಂಡು ಬನ್ನಿ, ನಾವು ಮಾಡ್ಕೊಡ್ತೀವಿ. ಎಲ್ಲ ಕಂಪ್ಲೀಟು ಜೀಪು ಟಾಪ್ದು ಇದೆಲ್ಲ ಫುಲ್ ವರ್ಕ್ ಎಲ್ಲ ಮಾಡ್ತೀರಲ್ಲ. ಸೊ ನೋಡಿ, ಫೈನಲ್ ಆಗಿ ನಮ್ಮ ಜಟಾಯು ರೆಡಿ ಆಗಿದೆ ಫುಲ್ಲು ಕಂಪ್ಲೀಟ್ ಆಗಿ. ಈಗ ಇಲ್ಲಿ ನೋಡೋದಾದರೆ ನಿಮಗೆ ಫಿನಿಶಿಂಗ್ ಎಲ್ಲ ಸಖತ್ತಾಗಿ ಬಂದಿದೆ. ಸೊ ಇದರಲ್ಲಿ ನಮ್ಗೆ 2 ಬಟನ್ನು ಹಾಕ್ಸಿದ್ದೀವಿ, ಪ್ಲಸ್ ವೆಲ್ಕ್ರೋನು ಹಾಕ್ಸಿದ್ದೀವಿ. ಆಮೇಲೆ ಇಲ್ಲಿ ಚಾನಲ್ ಕೂಡ ಇದೆ ಇದರಲ್ಲಿ. ಓಕೆನಾ, ಈ ಚಾನಲಿಂದ ಮೇನು ನೀರು ಒಳಗಡೆ ಹೋಗಲ್ಲ ಅಲ್ಲ ಬೈ, ನಿಂತ್ಕೋಬಾರ್ದು. ಏನೇ ಒಂದು ಹಿಂಗಾದ್ರೂ ಹೋಗ್ಬಿಡ್ಲಿ, ನೀರು ಹಿಂಗಾದ್ರೂ ಹೋಗ್ಬಿಡ್ಲಿ, ಒಳಗಡೆ ನಿಂತ್ಕೊಂಡು ಅಂತ ತೊಟ್ಟಿ ಥರ ಆಗಬಾರ್ದು. ಅದು ಮೆಟೀರಿಯಲ್ ಆಡ್ ಮಾಡೋ ಥರ ಚಾನ್ಸಸ್ ಇರುತ್ತೆ. ಹೌದು, ಇದೊಂಥರ ಹೇಳೋದಂಗೆ ಹೇಳೋದಲ್ಲ ಕಾಸ್ಟ್ ಕಟ್ಟಿಂಗ್ಗೆ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗಿದು ಪ್ರೈಸ್ ನಾವು ವಿಡಿಯೋದಲ್ಲಿ ಹೇಳ್ತಾ ಇಲ್ಲ, ಯಾಕಂದ್ರೆ ಇದಕ್ಕೆ ನಾವು ತುಂಬ ರಿಸರ್ಚ್ ಮಾಡಿ ಬ್ರದರು ನಾವೆಲ್ಲ ತುಂಬ ಕಷ್ಟಪಟ್ಬಿಟ್ಟು ಏನೇನೋ ಮಾಡಿದ್ದೀವಿ. ಹಂಗಾಗಿ ಸೊ ನೀವು ಯಾರೋ ಇಂಟ್ರೆಸ್ಟ್ ಇರೋದಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಮಗೆ. ಓಕೆನಾ, DM ಮಾಡಿ, ನಾವು ನಿಮಗೆ ಅದರ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀವಿ. ಪ್ರತಿಯೊಂದಕ್ಕೂ ಮಾಡ್ತಾ ಇದ್ದ ಕಸ್ಟಮೈಸ್ ಎಲ್ಲ ಆಲ್ಟ್ರೇಷನ್ಸ್ ಎಲ್ಲ ಮಾಡ್ತಾರೆ. A to Z ಗಾಡಿ. ಪ್ರತಿಯೊಂದು ಜೀಪ್ನಾಗಿ ಶಾರ್ಟ್ ಚಾಯ್ಸಿ, ಲಾಂಗ್ ಚಾಯ್ಸಿ, ಕಾರು, ಸೀಟ್ ಕವರ್ ಇಂದ ಹಿಡಿದು ಎಲ್ಲ ಲೆದರ್ ಐತೆ ಎಲ್ಲ ಕೆಲಸ ಮಾಡ್ತಾರೆ. ಓಕೆ, ಜಿಪ್ಸಿ ಉಟ್ಕೊಂಡು ಬನ್ನಿ, ಎಲ್ಲ ಸೀಟ್ ಕವರ್ ಫುಲ್ ಮ್ಯಾಟ್ ಆಸ್ ಇಟ್ ಈಸ್ ಫುಲ್ ಕೆಲಸ ಮಾಡಿಕೊಡೋದು ಪಕ್ಕಾ ಇರುತ್ತೆ. ಓಕೆ, ನಿಮ್ಗೆ ಹೆಂಗೆ ಇಷ್ಟ ಆಗಿದೆ ಇನ್ನೊಬ್ಬ ನಿಮ್ಮ ಕಡೆಯಿಂದ ಬಂದರೆ ಅದನ್ನು ಇಷ್ಟ ಆಗ್ತದೆ. ಆಮೇಲೆ ಇನ್ನೊಂದು ಎಲ್ಲರೂ JC ರೋಡಲ್ಲಿ ಗಾಡಿಗಳು ಹೋಗಲ್ಲ, ಸಣ್ಣ ರೋಡು ಅಂತಾರೆ. ಸೊ ಇದು JC ರೋಡೇ, ಬಟ್ ಇಲ್ಲಿ ನೋಡಿ ಸ್ಪೇಸ್ ಇದೆ, ರೋಡ್ ದೊಡ್ಡದಿದೆ. ಯಾರಿಗಾದ್ರೂ ಮೇನ್ ಈಗ ಎಷ್ಟೋ ಜನ ದೊಡ್ಡ ಗಾಡಿಗಳು ಬರಲ್ಲ, ಏನು ಗೊತ್ತಾ, ಅಯ್ಯೋ ಗಾಡಿಗಳು ಸ್ಟಾರ್ಟ್ ಆಗುತ್ತೆ. ಮೇನ್ ಅವರು 2 ವೀಲರ್ ಕಡೆ ನೋಡಿರ್ತಾರೆ ಜಾಸ್ತಿ. ಮತ್ತೆ ಇಲ್ಲ ಒಳಗಡೆ ದೊಡ್ಡ ತರೋ ಕಷ್ಟ, ತಗೊಂಡ್ರೆ ಏನಾದ್ರು ಆಗುತ್ತೆ ಅಂತ. ಬಟ್ ಆದ್ರೆ ಇವ್ರ ಲೊಕೇಶನ್ ಬೇರೆ ಇದೆ, ಊರ್ವಶಿ ಟ್ಯಾಕ್ಸಿಸ್ ರೋಡಲ್ಲಿದೆ. ಸೊ ನನಗಂತೂ ಸಖತ್ ವರ್ಕ್ ಇಷ್ಟ ಆಯಿತು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಥರ ಬಂತು, ಇನ್ನೂ ಚೆನ್ನಾಗೇ ಬಂತು ಅಂತಲೇ ಹೇಳ್ಬೋದು. ಮೈನ್ ನನಗೆ ಇದ್ದಿದ್ದು ಒಂದು ಒಳಗಡೆ ನೀರು ಹೋಗ್ಬಾರ್ದು, ಮತ್ತು ನನ್ನ ಒಂದು ಐಟಮ್ಸ್ಗಳು ನೀರು ಹೋಗ್ಬಾರ್ದು ಅಂತ ಇದ್ದಿದ್ದು. ಫುಲ್ ಚೆನ್ನಾಗೇ ಬಂದಿದೆ, 100%. ಥ್ಯಾಂಕ್ ಯು. ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೂಪರ್, ನಮಗಂತೂ ಫುಲ್ ದಿಲ್ ಖುಷಿ ಆಗೈತೆ ಬೈ.
ಪಕ್ಕ ನಮ್ಮ ಕಡೆಯಿಂದ ನಿಮ್ಗೆ 100% ಎನ್ಕ್ವೈರಿಗಳು ಬರ್ತವೆ. ಓಕೆ ನಾವು ಮಾಡೋಣ. ಇನ್ನೂ ನಮ್ದೆಲ್ಲ ಪ್ಲಾನ್ಸ್ ಎಲ್ಲ ಇದೆ, ಅದಕ್ಕೆಲ್ಲ ಫುಲ್ ಮಾಡೋಣ ಅಂತ. ನೆಕ್ಸ್ಟ್ ಕಸ್ಟಮರ್ ಬೇಗ ತುಂಬಾ ಜನಕ್ಕೆ ಗೊತ್ತಾಗಲ್ಲ ಇದು ಎಲ್ಲಿ ಕೆಲಸ ಮಾಡ್ತಾಗ, ಹುಡುಕ್ತಾ ಇರ್ತಾಗ, ಸರ್ಚ್ ಮಾಡ್ತಾಗ ಪಕ್ಕ ಯಾರು ಮಾಡ್ತಾಗ ಅಂತ. ನಮ್ಮ ಹತ್ರ ಬಂದು ಡೈರೆಕ್ಟಾಗಿ ಕೆಲಸ ಮಾಡಿಕೊಡ್ತೀವಿ. ಈಸಿ ಆಗುತ್ತೆ ಅವ್ರಿಗೆ, ಅನುಕೂಲ ಆಗುತ್ತೆ ಕೆಲಸ. ನೋಡಿ ಹೆಂಗಿದೆ ಫುಲ್ ಎಲ್ಲ. ಇವಾಗೆಲ್ಲ ಸ್ವಲ್ಪ ವೈಪ್ ಮಾಡಿದ್ಮೇಲಂತೂ ಫುಲ್ ಎಲ್ಲ ಸೂಪರ್ ಆಗೋಯ್ತು. ಕ್ಲಿಪ್ ಹಾಕೋ ಆಪ್ಷನ್ ಇದೆ. ಓಕೆ, ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಆ ಥರ. ಇವಾಗ ನಾವು 100% ವಾಟರ್ ಪ್ರೂಫ್. ಹೌದು, ಮೇಲ್ಗಡೆ ಟಾಪ್ ಮೆಟೀರಿಯಲ್, ಒಳಗಡೆ ವಾಟರ್ ಪ್ರೂಫ್ ಕೋಟಿಂಗ್ ಇದೆ, ಇದು ಕೆಳಗಡೆ ರಬ್ಬರ್ ಕೋಟಿಂಗ್. ಒಂದು ಎಷ್ಟು ವರ್ಷ ಬರುತ್ತೆ ಬಿಸಿಲಲ್ಲಿ ನಿಲ್ಸಿದ್ರೆ? ಮಿನಿಮಮ್ ಅಂದ್ರೆ ಒಂದು 2 ವರ್ಷ ನಮ್ಮ ಕಡೆಯಿಂದ, ಹೋದ್ರೆ ಒಂದು 5 ವರ್ಷ ಮೇಂಟೈನ್ ಮಾಡಿದ್ರೆ ಬಂದಂಗೆ. ಬಿಸಿಲು ಮಳೆ ಮೇಂಟೈನ್ ಮಾಡಿದ್ರೆ ಆಗುತ್ತೆ. ಬಟ್ ಇನ್ನೊಂದು 2 ವರ್ಷ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಬರ್ಬೋದು. ಅಕಸ್ಮಾತ್ ಹೋದ್ರು ಬರೀ ಲೇಯರ್ ಮೇಲ್ಗಡೆ ಮಾತ್ರ ಕೆಲಸ ಎತ್ಕೋದು. ಹೌದು. ನೆಕ್ಸ್ಟ್ ನೀವು ಹೊಲ್ಸೋದು. ಹೌದು, ಇದು ವೆಲ್ಕ್ರೋ ಏನೋ ಮಾಡೋದೇನಿರಲ್ಲ. ಇನ್ನು ಫುಲ್ ಈ ವರ್ಕ್ ಇರಲ್ಲ. ನೆಕ್ಸ್ಟ್ ಏನಿದ್ರು ಹೆಂಗ ಮೆಜರ್ಮೆಂಟ್ ಇರುತ್ತೆ, ತೊಗೊಳೋದು, ಹೊಲ್ಸೋದು, ತಿರ್ಗಿ ಹಾಕೊಳ್ಳೋದು. ಇನ್ನೊಂದು 2 ವರ್ಷ ಇದು ಮೆಟೀರಿಯಲ್ ಈ ರೀತಿ ಆಗಿರೋದ್ರಿಂದ ಸಣ್ಣ ಪಟ್ಟ ಡ್ಯಾಮೇಜ್ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು, ಸ್ಟಿಚ್ ಮಾಡಿಸ್ಕೊಂಡು. ಏನು ಡ್ಯಾಮೇಜ್ ಆಯ್ತು ಪ್ಯಾಚಸ್ ಹಾಕೋ. ಚೇಂಜ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಓಕೆ, ಸೂಪರ್. ಓಕೆ, ಸೊ ನಾವಂತೂ ಫುಲ್ ಎಲ್ಲ ಖುಷಿಯಾಗಿದ್ದೀವಿ. ಖುಷಿ ಕೆಲಸ ನೋಡಿ ಅಷ್ಟೆಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ಮಾಡಿ ಆಯಿತು. ನಿಮಗೂ ಇದೇ ರೀತಿ ಏನಾದರೂ ಮಾತ್ರ ಪ್ಲ್ಯಾನಿಂಗ್ ಥರ ನಮಗೆ DM ಮಾಡಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಇದು ಮಾಡಿ, ನಾವು ನಿಮಗೆ ಎಲ್ಲ ಸಜೆಸ್ಟ್ ಮಾಡ್ತೀವಿ.